ಬೀದರ್ ನಗರದ ಖಾಸಗಿ ಸಭಾಂಗಣದಲ್ಲಿ 121ನೇ ವಿಶ್ವ ರೋಟರಿ ದಿನಾಚರಣೆಯು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸ್ಪರ್ಧೆಗಳ ಆಯೋಜಿಸಲಾಗಿ ವಿಜೇತರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ತ್ರಿವಿಕ್ರಮ್ ಜೋಶಿ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲ್ಯಾಣ ವಲಯದ ಸಹಾಯಕ ಗವರ್ನರ್ ಆದ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ ಅವರು ವಹಿಸಿದ್ರು. ಬೀದರ್ ರೋಟರಿ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖಾಂತರ ಚಾಲನೆಯನ್ನ ನೀಡಿದ್ರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸೋಮಶೇಖರ್ ಪಾಟೀಲ್ ಅವರು ರೋಟರಿ ಕ್ಲಬ್ ಕೈಗೊಂಡಿರುವ ಸಾಮಾಜಿಕ ಕಾರ್ಯಗಳು ಪ್ರಶಂಸಿಸಿದ್ರು. ಬಡ ಜನರಿಗೆ ಆಸ್ಪತ್ರೆಗಳಿಗೆ ಹೋದ್ರೆ ಗಟ್ಟಲೆ ದುಡ್ಡು ಆಗ್ತಾ ಇದೆ. ಅದಕ್ಕಾಗಿ ಬಡ ಜನಗಳಿಗೆ BPL ಕಾರ್ಡ್ ಹೋಲ್ಡರ್ಗಳಿಗಾಗಿ ರೋಟರಿ ಕ್ಲಬ್ನ ಹೆಸರಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಮ್ಮ ಬೀದರ್ನಲ್ಲಿ ನಿರ್ಮಿಸಬೇಕು ಎನ್ನುವಂತ ಛಲವನ್ನ ಹೊಂದಿದ್ದೇವೆ. ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಅದರ ಜೊತೆಯಲ್ಲಿ ಬಡ ಮಕ್ಕಳಿಗಾಗಿ ಉತ್ತಮ ಶಿಕ್ಷಣಕ್ಕಾಗಿ ಬೀದರ್ನಲ್ಲಿ ರೋಟರಿ ಕ್ಲಬ್ನ ಶಾಲೆಯನ್ನ ಸ್ಥಾಪಿಸಬೇಕು. ಇದಕ್ಕೂ ನಾವು ಛಲವನ್ನ ತೊಟ್ಟು ಕೆಲಸ ಮಾಡಬೇಕಾಗಿದೆ ಎಂದು ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದರು. ತದನಂತರ ಕಾರ್ಯಕ್ರಮನ ಉದ್ಘಾಟಿಸಿದ ಬಳಿಕ ಮಾತನಾಡಿದ ತ್ರಿವಿಕ್ರಮ್ ಜೋಶಿ ಅವರು ರೋಟರಿ ಕ್ಲಬ್ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದು ಮುಂದಿನ ದಿನಗಳಲ್ಲಿ ಮೊದಲನೇ ಸ್ಥಾನ ಸಾಧಿಸುವ ಸಂಕಲ್ಪದೊಂದಿಗೆ ಸೇವೆ ಚಟುವಟಿಕೆಯನ್ನ ವಿಸ್ತರಿಸಬೇಕು ಎಂದು ಕರೆ ನೀಡಿದರು. 121ನೇ ವಿಶ್ವ ರೋಟರಿ ದಿನಾಚರಣೆ ಸೇವಾ ಮನೋಭಾವ ಸಮಾಜಪರ ಚಟುವಟಿಕೆ ಸಂಕಲ್ಪದೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ತ್ರಿವಿಕ್ರಮ್ ಜೋಶಿ ಅವರು, ಕಲ್ಯಾಣ ವಲಯ ಸಹಾಯಕ ಗವರ್ನರ್ ಆದ ಹೌಶೆಟ್ಟಿ ಪಾಟೀಲ್, ಬಸವರಾಜ್ ಪಾಟೀಲ್, ಡಾಕ್ಟರ್ ರಜನೇಶ್ ವಾಲಿ, ಡಾಕ್ಟರ್ ಅಬ್ದುಲ್ ಕದೀರ್, ಬಸವರಾಜ್ ದನ್ನೂರ್, ಡಾಕ್ಟರ್ ರಘು ಕೃಷ್ಣಮೂರ್ತಿ, ರಾಘವೇಂದ್ರ ಮೂಳ್ಗೆ, ಶಿವಶಂಕರ್ ಕಾಮಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಚಂದ್ಶೆಟ್ಟಿ, ಮಂಜುಳಾ ಮೂಳ್ಗೆ ಸೇರಿದಂತೆ ಅನೇಕ ಗಣ್ಯರು ಮತ್ತು ರೋಟರಿ ಕ್ಲಬ್ನ ಸದಸ್ಯರು ಭಾಗವಹಿಸಿದರು. ಮಕ್ಕಳ ಆರೋಗ್ಯ, ಕ್ರೀಡೆ ಹಾಗೂ ಶಾಂತಿ ಸಂದೇಶವನ್ನು ಸಾರುವಂಥ ಕೆಲಸ ನಮ್ಮ ರೋಟರಿ ಸಂಸ್ಥೆ ಈಗಾಗಲೇ ಮಾಡಿದೆ. ಅದು ತನ್ನದೇ ಒಂದು ವಿವಿಧ ರೀತಿಯಲ್ಲಿ ತನ್ನ ಛಾಪನ್ನು ನಮ್ಮ ಜಗತ್ತಿನಲ್ಲಿ ಮೂಡಿಸಿದೆ. ಅಂದರೆ ಇವತ್ತು ಈ ಹಿಂದೆ ನಮ್ಮ ರೋಟರಿ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದುಂಟು. ಅದರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೋಲಿಯೋ ನಿರ್ಮೂಲನೆಯಲ್ಲಿ ಎಲ್ಲ ಕೇಂದ್ರ ಸರ್ಕಾರಗಳಿಗೆ ನಮ್ಮ ರೋಟರಿ ಸಂಸ್ಥೆ ಬೆನ್ನೆಲುಬಾಗಿ ನಿಂತು ಅದರ ನಿರ್ಮೂಲನೆಗಾಗಿ ನಾವೆಲ್ಲ ಹೋರಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಲ್ಲದೆ ಈಗ ಇತ್ತೀಚೆಗೆ ನಾವು ಕೋವಿಡ್ ನೋಡಿದ್ವಿ. ಕೋವಿಡ್-19ನಲ್ಲಿ ಸಹ ಸಾಕಷ್ಟು ಮಹಾಮಾರಿ ಬಂದು ನಾಗರಿಕರು ಮನೆಯಿಂದ ಹೊರಗೆ ಆಚೆ ಬರಲಾರದೆ ಅಂಥ ಸಮಯದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮನ್ನೆಲ್ಲರ ನೆಚ್ಚಿನ ಅಸಿಸ್ಟೆಂಟ್ ಗವರ್ನರ್ ಹೌಶೆಟ್ಟಿ ಪಾಟೀಲ್ ಸರ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆಗಲಿ ನಮ್ಮ ರೋಟರಿ 3160ದಲ್ಲಿ ಯಾರೂ ವರ್ಚುವಲ್ ಲೈವ್ ಇದು ಮಾಡೇ ಇರಲಿಲ್ಲ ಸರ್. ಅಂಥದ್ರಲ್ಲಿ ಎಲ್ಲರೂ ವರ್ಚುವಲ್ ಮೀಟಿಂಗ್ ಮಾಡ್ತಾ ಇದ್ದಾಗ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ ಸರ್ ಎಲ್ಲರಿಗೂ ಹುರಿದುಂಬಿಸಿ ಮನೆಯಲ್ಲಿ ಕೂತಿರೋದು ಯಾಕೆ, ಇಂಥ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಹೊರಗೆ ಬಂದು ಎಲ್ಲರಿಗೂ ಸೇವೆ ಸಲ್ಲಿಸಬೇಕಂತ ಹೇಳಿಬಿಟ್ಟು ನಮ್ಮೆಲ್ಲರಿಗೂ ಮುಂಚೂಣಿಯಲ್ಲಿ ತಂದು ನಾವು ಬೀದರ್ ಜನತೆಗೆ ಸಹಾಯ ಆಗುವಂತೆ ನಾವು ಸಾಕಷ್ಟು ಸೇವೆಗಳನ್ನು ಮಾಡಿದ್ದೀವಿ. ಅದಲ್ಲದೆ ಕೇಂದ್ರ ಸರ್ಕಾರದಿಂದ ಕೋವಿಡ್ ವ್ಯಾಕ್ಸಿನೇಷನ್ ಡ್ರೈವ್ ಬಂತು. ಅದರಲ್ಲಿಯೂ ಸಹ ಜನರು ಹಿಂಜರಿತಾ ಇದ್ದರು. ಅಂಥದ್ರಲ್ಲಿ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ ಸರ್ ಅವ್ರದ್ದೇ ಒಂದು ಶ್ರೇಯಸ್ ಏನಂತಂತಂದರೆ ಎಲ್ರಿಗೂ ಹುರಿದುಂಬಿಸಿ ನೀವೆಲ್ಲರೂ ಬರೀ ಹೊರಗೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಬೀದಿಗಿಳಿದು ನಮ್ಮ ಹೆಗಲ ಮೇಲೆ ಮೈಕ್ ಸೆಟ್ ಇಟ್ಕೊಂಡು ನಾವು ಗಲ್ಲಿ ಗಲ್ಲಿ ಹೋಗಿ ಪ್ರಚಾರ ಮಾಡಿದ್ದು ಶ್ರೇಯಸ್ ನಮ್ಮ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ಗೆ ಹೋಗ್ತದೆ. ಅದಲ್ಲದೆ ಸಾಕಷ್ಟು ಇನ್ನೂ ಬೇರೆ ಕ್ಷೇತ್ರಗಳಲ್ಲಿ ನಾವು ಬೀದರ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ. ಅದಕ್ಕೆ ನನ್ನ ರಿಕ್ವೆಸ್ಟು, ನನ್ನದೊಂದು ಆಶಯ ಏನದ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಕಟ್ಟ ಕಡೆ ಒಂದು BPL ಎಂತ ಅಲ್ಲಿ ರೀಚ್ ಆಗಲ್ವೋ ಅಂಥವ್ರಿಗೂ ನಾವು ಸರ್ವಿಸ್ ಕೊಡೋ ಉದ್ದೇಶದಿಂದ ನಾವು ಬೀದರ್ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ರೋಟರಿ ಹಾಸ್ಪಿಟಲ್ ಮಾಡಬೇಕು. ಅದಲ್ಲದೆ ಒಂದು ಬಡ ಮಕ್ಕಳಿಗಾಗಿ ಒಂದು ರೋಟರಿ ಶಾಲೆಯನ್ನು ನಾವು ನಡೆಸಬೇಕನ್ನೋ ಒಂದು ಮಹತ್ವಾಕಾಂಕ್ಷೆ ನಮಗಿದೆ ಸರ್. ಅದಕ್ಕೆ ಬೆನ್ನೆಲುಬಾಗಿ ರೋಟರಿಯನ್ ಹೌಶೆಟ್ಟಿ ಪಾಟೀಲ್ ಮತ್ತು ನಮ್ಮೆಲ್ಲ ಸೀನಿಯರ್ ರೋಟರಿಯನ್ಸ್ ನಿಂತಿದ್ದಾರೆ. ಮತ್ತು ಬೇರೆ ಕ್ಲಬ್ ಸಾಕಷ್ಟು ಎಲ್ಲ ಮೆಂಬರ್ಗಳು ಸಹ ಇದ್ದಾರೆ. ತಾವು ಅದಕ್ಕೆ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಅದಲ್ಲದೆ ಇನ್ನು ಇದೆ ಅದರ ಪರಿಣಾಮ ಏನಾಗಿದೆ ಅಂದರೆ ಅಗೇನ್ ಎ ಮೂವ್ಮೆಂಟ್ ಫಾರ್ ಸೆಲೆಬ್ರೇಷನ್ ಫಾರ್ ಆಲ್ ಆಫ್ ಅಸ್. ದ ನ್ಯೂ ಝೋನ್ ಹ್ಯಾಸ್ ಬೀನ್ ಕ್ರಿಯೇಟೆಡ್. ಹೊಸ ಝೋನ್ ಕ್ರಿಯೇಟ್ ಆಗಿದೆ. ಈವರೆಗೂ ಇಂಡಿಯಾದಲ್ಲಿ ಝೋನ್ ನಂಬರ್ 4, 5, 6, 7 4 ಇತ್ತು.
ಈಗ ರಷ್ಯಾನೂ ಸೇರಿದಂತೆ 8ನೇ ಝೋನ್ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದೆ. ರಷ್ಯಾದ 1 ಡಿಸ್ಟ್ರಿಕ್ಟು, ನಮಗೂ 8 ಡಿಸ್ಟ್ರಿಕ್ಟ್ ಸೇರಿ ಒಂದು ಝೋನ್ ನಂಬರ್ 8 ಕ್ರಿಯೇಟ್ ಆಗಿದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅನದರ್ ಝೋನ್. 6 ಝೋನ್ಗಳನ್ನು ನಾವು ಮುಗಿಸೋರಿದ್ದೇವೆ. ಅದರಿಂದ ನಮ್ಮ RI ಡೈರೆಕ್ಟ್ ಪೋಸ್ಟ್ ಏನಿದೆ ಈಗ 2 ಇದೆ, ಅದು 3 ಆಗುತ್ತೆ. ವಿ ಆರ್ ಗೋಯಿಂಗ್ ಟು ಗೇನ್ ಅನದರ್ RI ಡೈರೆಕ್ಟರ್ಶಿಪ್ ಇನ್ ರೋಟರಿ ವರ್ಲ್ಡ್ ಫಾರ್ ಇಂಡಿಯಾ ಸೆಂಟರ್, ಇಂಡಿಯಾ ಕಾನ್ಸೆಪ್ಟ್. ಈ ಒಂದು ರೋಟರಿಯ ಬೆಳವಣಿಗೆ ಇದು ಕಳೆದ ಸುಮಾರು ವರ್ಷಗಳಿಂದ, ಅಂದರೆ ನೀವು 50 ವರ್ಷ 60 ವರ್ಷದ ಇತಿಹಾಸ ನೋಡಿದ್ರೆ ಆಗಿರಲಿಲ್ಲ. ಈ 1 ವರ್ಷದಲ್ಲಿ ಆಗಿದೆ. 6 ತಿಂಗಳ 7 ತಿಂಗಳ ಟು ಬಿ ಪ್ರಿಸೈಸ್, ಜುಲೈಯಿಂದ ಜನವರಿ. ಇನ್ನು ಮುಂದಿನ ವರ್ಷ ಇದೆಯಲ್ಲ, ಸ್ಟಿಲ್ ವಿ ಆರ್ ಗೋಯಿಂಗ್ ಟು ಮೇಕ್ ಸಮ್ ಮೋರ್ ಮೆಂಬರ್ಶಿಪ್, ಸಮ್ ಮೋರ್ TRP. ಹಾಗಾಗಿ ನಮಗೆ ಅದೇ ಪ್ರಮಾಣದಲ್ಲಿ ಗ್ಲೋಬಲ್ ಗ್ರ್ಯಾಂಟ್ ಪ್ರಾಜೆಕ್ಟು ಬರುತ್ತೆ. ಅದೇ ಪ್ರಮಾಣದಲ್ಲಿ ನಾವೇನಾದರೂ ಸೇವಾ ಚಟುವಟಿಕೆಗಳನ್ನ ಮಾಡಬೇಕು ಅಂತಂದರೆ ಆ ಸಪೋರ್ಟ್ ನಮಗೆ ಸಿಗುತ್ತೆ. ಅದೇ ಪ್ರಮಾಣದಲ್ಲಿ ನಮ್ಮಲ್ಲಿ ಲೀಡರ್ಶಿಪ್ ಬೆಳವಣಿಗೆಗೆ ಒಳ್ಳೆಯ ಪ್ರೋತ್ಸಾಹದಾಯಕ ವಾತಾವರಣ ಬರುತ್ತೆ. ನಾನು COG ಕಡೆಯಿಂದ ವಿಶೇಷವಾಗಿ ಬೀದರ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಟೈಮ್ ಹ್ಯಾಸ್ ಕಮ್, ಸಮಯ ಬಂದಿದೆ. ಮುಂದಿನ ಜಿಲ್ಲಾ ಲೀಡರ್ಶಿಪ್ ತಗೊಳ್ಳುವಂಥ ಅವಕಾಶ ಅದು ಬೀದರ್ ಝೋನ್ಗಿದೆ. ಮತ್ತೊಮ್ಮೆ ಹೇಳಿ ಬರ್ತಾರೆ, ಬೀದರ್ ಝೋನ್ಗಿದೆ. ಯು ಆರ್ ಗೋಯಿಂಗ್ ಟು ಚೂಸ್ ಯುವರ್ ಲೀಡರ್ ಫಾರ್ ನೆಕ್ಸ್ಟ್ RI ಡಿಸ್ಟ್ರಿಕ್ಟ್ 3160. ಕರ್ನಾಟಕದ ಅವಕಾಶ ಬಂದಾಗ ಬೀದರಿಂದ ನಾವು ಲೀಡರ್ನ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಉತ್ಸಾಹ ನಿಮ್ಮಲ್ಲಿದೆ, ಆ ಒಂದು ಪ್ರೋತ್ಸಾಹ ನಿಮ್ಮೆಲ್ಲರಿಗೂ ಇದೆ ಸಮಾಜದಿಂದ, ಆ ಒಂದು ರಿಸೋರ್ಸ್ ನಿಮ್ಮಲ್ಲಿದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿ ನೆರೆದಿರ್ತಕ್ಕಂಥ ಈ ಉತ್ಸಾಹ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಅಭಿನಂದನೆ.